ಬೇಸಿಗೆಯ ಆರಂಭದಲ್ಲೇ ರಾಜಧಾನಿಗೆ ಜಲಕಂಟಕ ಶುರುವಾಗಿದೆ. ನಗರ ವ್ಯಾಪ್ತಿಯ ಕೆರೆಗಳು ಸಂಪೂರ್ಣವಾಗಿ ಕಳಪೆ ಮಟ್ಟಕ್ಕೆ ತಲುಪಿದ್ದು 142 ಕೆರೆಗಳ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಾಕಿಂಗ್ ವರದಿಯನ್ನ ರಿವೀಲ್ ಮಾಡಿದೆ. ಬೇಸಿಗೆ ಆರಂಭದಲ್ಲೇ ರಾಜಧಾನಿಗೆ ಜಲಾಘಾತ. 142 ಕೆರೆಗಳು ವಿಷಮಯ, ಜಲಚರಗಳಿಗೂ ಕಂಟಕ. ಮಾಲಿನ್ಯಗಳ ತವರಾಗುತ್ತಿರುವ ಸಿಲಿಕಾನ್ ಸಿಟಿ ಬಗ್ಗೆ ಮತ್ತೊಂದು ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ನಗರದ 142 ಕೆರೆಗಳ ನೀರು ಕುಡಿಯಲು ಯೋಗ್ಯ ಅಲ್ಲವೆಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಕೊಟ್ಟಿದೆ. ಮಲ್ಲೇಶ್ವರಂ ಸ್ಯಾಂಕಿ ಟ್ಯಾಂಕಿ, ಕೆಂಪಾಬುದಿ ಕೆರೆ, ಲಾಲ್ಬಾಗ್ ಟ್ಯಾಂಕ್, ಕೆಂಗೇರಿ ಕೆರೆ ಸೇರಿ ಒಟ್ಟು 142 ಕೆರೆಗಳಿಗೆ ಕಂಟಕ ಶುರುವಾಗಿದೆ. ಸದ್ಯ ನೀವು ಗಮನಿಸ್ತಾ ಹೋಗ್ಬೋದು, ಸ್ಯಾಂಕಿ ಕೆರೆಯಲ್ಲಿರುವ ಸಹ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಯಾಕಪ್ಪ ಅಂದರೆ ನಗರದಲ್ಲಿರುವಂತಹ ತ್ಯಾಜ್ಯ ಆಗಿರ್ಬೋದು ಮತ್ತು ಕೈಗಾರಿಕಾ ಪ್ರದೇಶಗಳಿಂದ ಬರುವಂತಹ ನೀರು ಸಂಪೂರ್ಣವಾಗಿ ಇದೇ ಕೆರೆಗೆ ಬರ್ತಾ ಇದೆ. ಇದರ ಬೆನ್ನಲ್ಲೇ ಇಲ್ಲಿ ಸಂಪೂರ್ಣವಾಗಿ ಕೆರೆ ಕಲುಷಿತ ಆಗ್ತಿದೆ. ಸದ್ಯ ನೀವು ಗಮನಿಸ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ, ಏನು ಈ ಕೆರೆಯಲ್ಲಿರುವಂಥ ನೀರು ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಗಿದೆ. ಯಾಕಪ್ಪ ಅಂದರೆ ಈಗಾಗಲೇ ಈ ಕೆರೆ ನೀಲಿ ಬಣ್ಣದಲ್ಲಿರಬೇಕಿತ್ತು, ಆದರೆ ಈ ಕೆರೆ ಸಂಪೂರ್ಣವಾಗಿ ಅಭಿವೃದ್ಧಿ ಇಲ್ಲದೆ ಈ ರೀತಿಯಾಗಿ ಸಂಪೂರ್ಣವಾಗಿ ಒಂದು ರೀತಿಯಾಗಿ ಕಲುಷಿತಗೊಂಡಿದೆ. ಕೆರೆಗಳಿಗೆ ಮೋರಿ, ಕಾರ್ಖಾನೆಗಳ ಕಲುಷಿತ ನೀರು, ತ್ಯಾಜ್ಯಗಳನ್ನ ಎಸೆಯುತ್ತಿರುವ ಪರಿಣಾಮ ಕೆರೆ ನೀರು ವಿಷಮಯವಾಗಿದೆ. ಕೆರೆಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದ ಅಧಿಕಾರಿಗಳ ವಿರುದ್ಧವೂ ಜನ ಆಕ್ರೋಶ ಹೊರಹಾಕಿದ್ದಾರೆ. ಡೈರೆಕ್ಟ್ ಆಗಿ ಅಪಾರ್ಟ್ಮೆಂಟ್ ಅದೆಲ್ಲ ನೀರು ಬಂದು ಸೀದಾ ಕೆರೆಗೆ ಹೋಗ್ತಾ ಇದೆ. ಅದರಿಂದ ಅಲ್ಲೆಲ್ಲ ಮೀನುಗಾರರು ಅವರೆಲ್ಲ ಮೀನ ಇಡ್ತಾರೆ, ಅದೆಲ್ಲ ಬಂದು ಮಾರ್ಕೆಟ್ಗೆ ಹೋಗುತ್ತೆ. ಅದೆಲ್ಲ ತಿಂದು ಕಲುಷಿತವಾಗಿ ಮನುಷ್ಯರ ಮೇಲೆ ಪರಿಣಾಮ ಬೀರ್ತಾ ಇದೆ, ಆರೋಗ್ಯ ಕೆಟ್ಟೋಗ್ತಾ ಇದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಕಾರ ಎ, ಬಿ ಮತ್ತು ಸಿ ವರ್ಗದಲ್ಲಿದ್ರೆ ಆ ನೀರನ್ನ ಶುದ್ಧೀಕರಿಸಿ ಸಂಸ್ಕರಿಸಿ ಕುಡಿಯಬಹುದು. ಆದರೆ ಬೆಂಗಳೂರಿನ 142 ಕೆರೆಗಳ ಪೈಕಿ 50 ಕೆರೆಗಳು ಡಿ ವರ್ಗದಲ್ಲಿದ್ದು ಇನ್ನು 92 ಕೆರೆಗಳು ಇ ವರ್ಗದಲ್ಲಿವೆ. ನೀರು ಕಲುಷಿತದ ಜೊತೆಗೆ ಗಬ್ಬು ವಾಸನೆಯಿಂದಾಗಿ ಕೆರೆ ಆವರಣದಲ್ಲಿ ಓಡಾಡೋದೇ ಬಹುತೇಕ ಕಡೆಗಳಲ್ಲಿ ಕಷ್ಟವಾಗಿದೆ. ಇನ್ಮೇಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೆರೆ ನೀರನ್ನ ಸ್ವಚ್ಛಗೊಳಿಸುವತ್ತ ಹೆಚ್ಚಿನ ಗಮನ ನೀಡಬೇಕಿದೆ. ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.